ಸರ್ VAOಗೆ ಅಪ್ಲಿಕೇಶನ್ ಹಾಕಿದ್ದವರಿಗೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಹಾಲ್ ಟಿಕೆಟ್ನ ಬಿಟ್ಟಿದ್ದಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೇನೋ ಈ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ಈಗ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಿಟ್ಟಿದ್ದಾರೆ ಅಲ್ವಾ, ಅದಕ್ಕೆ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದನ್ನ ಕೂಡ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊಬೈಲ್ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಪ್ರಿಂಟ್ ತಗೊಳ್ಳೋದಕ್ಕೆ ಸೈಬರ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಮೊದಲಿಗೆ ನೀವು KEA ಕರ್ನಾಟಕ ಅಂತ ಗೂಗಲ್ ಅಥವಾ ಕ್ರೋಮಲ್ಲಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಬರುತ್ತೆ. ಇದು ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KEA ಹೋಮ್ ಅಂತ ಇದೆ ನೋಡಿ, ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ. ನಾನು ನಿಮಗೆ ವೆಬ್ಸೈಟ್ ಮುಖಾಂತರ ಅಂದರೆ ಅಫಿಷಿಯಲ್ ಆಗಿ ಹೋಗೋದು ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ತೀನಿ. ಇಲ್ಲಿ 3 ಲೈನ್ಸ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೇಮಕಾತಿ ಅಂತ ಇರುತ್ತೆ, ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಸೆಕೆಂಡ್ ಇದೆ ನೋಡಿ, VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024 ಕಡ್ಡಾಯ ಕನ್ನಡ ಪರೀಕ್ಷೆ 29 ಸೆಪ್ಟೆಂಬರ್ ಇದೆ ಅಲ್ವಾ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಬಿಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ರೀತಿ ಬರುತ್ತೆ. ಇದರಲ್ಲಿ ಪರೀಕ್ಷೆ ಅಂತ ಇದೆ ನೋಡಿ, ಅದರೊಳಗಡೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇರುತ್ತೆ ಆಟೋಮೆಟಿಕಲಿ. ಮತ್ತು GTTC ಅವ್ರಿಗೂ ಕೂಡ ಹಾಲ್ ಟಿಕೆಟ್ನ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೋಬಹುದು. ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ, ಅಪ್ಲಿಕೇಶನ್ ನಂಬರು ನಿಮಗೆ ಗೊತ್ತಿದ್ರೆ ಹಾಕಿ, ಇಲ್ಲಾಂದರೆ ಅಪ್ಲಿಕೇಶನ್ ಇದರಲ್ಲಿರುತ್ತೆ, ಫೈನಲ್ ಪ್ರಿಂಟ್ಔಟಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು ಇದರಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದು ಅಪ್ಲಿಕೆಂಟ್ ನೇಮ್ ಅಂತ ಇರುತ್ತೆ ನೋಡಿ, ಅದರಲ್ಲಿ ಫಸ್ಟ್ 4 ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್ ಸ್ಪೇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕ್ಯಾರೆಕ್ಟರ್ ಅಂತ ಇದೆ. ಏನು ಮಾಡಿ ಗೊತ್ತಾ, ಈಗ ನನ್ನ ಹೆಸರು ದಿವ್ಯಾ ಅಂತ ಇದೆ ಅಂದ್ಕೊಳ್ಳಿ. ದಿವ್ಯಾದಲ್ಲಿ ಫಸ್ಟ್ 4 ಲೆಟರ್ನ ನಾನು ಹಾಕಬೇಕು. DIVY ಮಾತ್ರ ಹಾಕಬೇಕು, A ಹಾಕೋ ಆಗಿಲ್ಲ. ಹಾಗೆ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಆಗುತ್ತೆ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಅಪ್ಲಿಕೇಶನ್ ನಂಬರ್ನ ಹಾಕಿ, ನನ್ನ ಅಪ್ಲಿಕೇಶನ್ ನಂಬರ್ ಕೂಡ ಹಾಕಿದ್ದೀನಿ. ಈಗ ಪ್ರಿಂಟ್ ತೆಗಿತಿರೋರು ಬಂದು ಸುಚಿತ್ರಾ ಅಂತ ಹೆಸರು. ಸುಚಿತ್ರಾ ಒಳಗಡೆ 4 ಇರುತ್ತಲ್ವಾ, 4 ಲೆಟರ್ನ ಮಾತ್ರ ತೊಗೊಂಡಿದ್ದೀನಿ. ಸುಚಿತ್ರಾ ಒಳಗಡೆ ಸುಚಿ ಅಂದ್ಕೊಳ್ಳಿ, I ಬಿಟ್ಟಿದ್ದೀನಿ, SUCH. ನೀವು ಕೂಡ ನಿಮ್ಮ ಹೆಸರಲ್ಲಿ 4 ಲೆಟರ್ನ ತೊಗೋಬೇಕು. ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ನಿಮಗೆ ಎಕ್ಸಾಮ್ ಸೆಂಟ್ರು ಕೂಡ ಇದರಲ್ಲಿ ಹಾಕಿರ್ತಾರೆ, ಯಾವುದು ಎಕ್ಸಾಮ್ ಸೆಂಟ್ರು ಅಂತ ನೋಡ್ಕೊಳ್ಳಿ. ಇನ್ನು ಡಿಪಾರ್ಟ್ಮೆಂಟ್ ಯಾವುದು, ನಿಮ್ಮ ಅಪ್ಲಿಕೇಶನ್ ನಂಬರ್ ಕೂಡ ಇದರಲ್ಲೇ ಇರುತ್ತೆ. ಮತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಯರಾಗಿ ಓದ್ಕೊಳ್ಳಿ. ಎಷ್ಟು ಗಂಟೆಗೆ ಎಕ್ಸಾಮ್ ಇರುತ್ತೆ, ಸ್ವಲ್ಪ ಬೇಗ ಹೋಗೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ತೊಗೊಂಡೋಗಿ, ಮತ್ತು ಬಟ್ಟೆ ಯಾವ ರೀತಿ ಹಾಕ್ಕೊಂಡು ಹೋಗಬೇಕು ಅನ್ನೋದನ್ನ ಕೂಡ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲಿಯರಾಗಿ ಓದ್ಕೊಳ್ಳಿ. ಅಂದರೆ ಎಲ್ಲ ಗೊತ್ತಾಗುತ್ತೆ ಅಂತ ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ. ಇನ್ನು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ. ಒಂದು ಕ್ವಶನ್ಗೆ 4 ಆನ್ಸರ್ನ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಂಡು ಹೋಗಬೇಕು. ಇನ್ನು 100 ಪ್ರಶ್ನೆಗಳಿರುತ್ತೆ. ಒಟ್ಟು 100 ಪ್ರಶ್ನೆಗಳಿದ್ದು ಮಾರ್ಕ್ಸ್ ಬಂದು ನಿಮಗೆ 150 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುತ್ತೆ. ಜೊತೆಗೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ಗಳು ಇರೋದಿಲ್ಲ. ಕೆಲವು ಎಕ್ಸಾಮ್ಗಳಿಗೆ ಒಂದು ಕ್ವಶನ್ಗೆ ತಪ್ಪಾಯಿತು ಅಂದರೆ ನಿಮಗೆ 0.25 ಅಂದರೆ 1/4 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಆದರೆ ಇದರಲ್ಲಿ ನೆಗೆಟಿವ್ ಇರೋದಿಲ್ಲ. ನೀವು ಎಲ್ಲ ಕ್ವಶನ್ಸ್ಗಳ್ನೂ ಅಟೆಂಡ್ ಮಾಡಬಹುದು. ಮತ್ತು ನೀವು 150 ಮಾರ್ಕ್ಸಲ್ಲಿ ಕನಿಷ್ಠ 50 ಮಾರ್ಕ್ಸ್ನ ಪಡೀಲೇಬೇಕು. 50 ಮಾರ್ಕ್ಸ್ ಬಂದಿಲ್ಲ ಅಂದರೆ ನೀವು ಎಲಿಜಿಬಲ್ ಇರೋದಿಲ್ಲ. ಅಂದರೆ ಕನಿಷ್ಠ 34 ಪ್ರಶ್ನೆಗಳಿಗೆ ನೀವು ಸರಿ ಉತ್ತರನ ನೀಡಿರಬೇಕು. 34 ಪ್ರಶ್ನೆಗೆ ನೀವು ಕರೆಕ್ಟ್ ಆನ್ಸರ್ ಮಾಡಿದರೆ 1.5 ಇಂಟು 34 ಅಂತ ಹಾಕಿದ್ರೆ 51 ಮಾರ್ಕ್ಸ್ಗಳು ನಿಮಗೆ ಸಿಗುತ್ತೆ. ಮತ್ತು ಈ ಎಕ್ಸಾಮಲ್ಲಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿಲ್ಲ ಅಂದರೆ ನೆಕ್ಸ್ಟು VAOಗೆ ಇನ್ನೊಂದು ಎಕ್ಸಾಮ್ ಆಗುತ್ತಲ್ಲ, CET ಎಕ್ಸಾಮು, ಅದರಲ್ಲಿ ನೀವು ಪಾಸ್ ಆದರೂ ಕೂಡ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದಿಲ್ಲ, ಅಂದರೆ ಆಯ್ಕೆಗೆ ಪರಿಗಣಿಸೋದಿಲ್ಲ. ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಪಾಸ್ ಆಗಲೇಬೇಕು. ಮಿನಿಮಮ್ 50 ಮಾರ್ಕ್ಸು ಪಡೆದುಕೊಳ್ಳಲೇಬೇಕು. ಮೊದಲು ಕಡ್ಡಾಯ ಕನ್ನಡ ಪರೀಕ್ಷೆ 1 to 10th ಯಾರು ಓದಿರ್ತಾರೆ ಕನ್ನಡ ಮೀಡಿಯಮಲ್ಲಿ, ಕನ್ನಡದಲ್ಲಿ ಓದಿರ್ತಾರಲ್ಲ, ಕನ್ನಡ ಸಬ್ಜೆಕ್ಟ್ ಮೇನ್ ಸಬ್ಜೆಕ್ಟಾಗಿ ಓದಿದರೆ ಅಂಥವ್ರಿಗೆ ಈ ಎಕ್ಸಾಮ್ ಅಟೆಂಡ್ ಆಗೋ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಕಂಪಲ್ಸರಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆನ ಅಟೆಂಡ್ ಮಾಡಬೇಕು ಮತ್ತು ಅದರಲ್ಲಿ ಪಾಸ್ ಆಗಬೇಕು ಅಂತ. ಹಾಗಾಗಿ ಇನ್ನು 29ನೇ ತಾರೀಕು ಇರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಇದರಲ್ಲಿ ಪಾಸ್ ಮಾಡ್ಕೊಳ್ಳಿ. ಇದಿಷ್ಟು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.